ಇರಾನ್ ಮತ್ತು ಅಮೆರಿಕಾದ ನಡುವೆ ನಡೀತಾ ಇರುವಂತಹ ಕಾದಾಟ ಯುದ್ಧ. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾಗಿ ಡೊನಾಲ್ಡ್ ಟ್ರಂಪ್ ಹುಚ್ಚಾಟ ಮೆರೀತಿದ್ದಾರೆ ಎನ್ನುವಂತಹ ಸುದ್ದಿಗಳು ಇರಾನ್ನಿಂದಲೂ ಬಂದಿತ್ತು, ಸ್ವತಃ ಅಮೆರಿಕಾದಿಂದಲೂ ಕೂಡ ಬಂದಿದ್ದನ್ನು ನಾವು ಗಮನಿಸಿದ್ದೀವಿ. ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರಗಳ ವಿರುದ್ಧ ಆಕ್ರೋಶ, ಡೊನಾಲ್ಡ್ ಟ್ರಂಪ್ ಅವರು ತೆಗೆದುಕೊಳ್ತಾ ಇದ್ದಂತಹ ಕೆಲವೊಂದಿಷ್ಟು ಸ್ಟ್ಯಾಂಡ್ಗಳ ಬಗ್ಗೆ ಆಕ್ಷೇಪಗಳೆಲ್ಲವೂ ಕೂಡ ಇತ್ತು. ಆ ಮನುಷ್ಯ ಯಾವಾಗ ಏನು ಮಾಡ್ತಾರೆ ಅನ್ನೋದನ್ನು ಯಾರೂ ಕೂಡ ಊಹೆ ಮಾಡೋದಕ್ಕೆ ಅಸಾಧ್ಯವಾಗದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಒಂದು ಬಾರಿ ಕದನ ವಿರಾಮ ಅಂತಾರೆ, ಮತ್ತೊಂದು ಬಾರಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೊಂದು ಕಡೆ ಪಾಕಿಸ್ತಾನದ ಕಾರಣಕ್ಕಾಗಿ ಕದನ ವಿರಾಮ ಅನ್ನೋದು, ಮಧ್ಯಪ್ರಾಚ್ಯಗಳ ದೇಶಗಳ ಕಾರಣಕ್ಕಾಗಿ ಕದನ ವಿರಾಮ ಅಂತ ಹೇಳೋದು, ಎಲ್ಲ ಕಾರಣಗಳನ್ನು ಕೊಟ್ಟು ಕದನ ವಿರಾಮ ಅನ್ನೋದನ್ನು ಡೊನಾಲ್ಡ್ ಟ್ರಂಪ್ ಹೇಳ್ತಾನೇ ಬಂದರು. ಆದರೆ ಇದೀಗ ಕದನ ವಿರಾಮ ಜಾರಿ ಇದ್ದಾಗಲೂ ಕೂಡ ಒನ್ಸ್ ಅಗೇನ್ ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನ ಆಗಿದೆ. ಇದೇ ಮೊದಲ ಸುದ್ದಿ, ಇರಾನ್ ಬುಡಕ್ಕೆ ಅಮೆರಿಕ ಬಾಂಬ್. ಯುದ್ಧ ಶುರುವಾಗಿ ಹೆಚ್ಚು ಕಡಿಮೆ 3 ತಿಂಗಳಾಗ್ತಾ ಬಂತು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಇವತ್ತಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಹೇಳುವುದು ಒಂದು, ಮಾಡೋದು ಇನ್ನೊಂದು ಅನ್ನೋದೊಂದು ಇದೆ ಅಲ್ಲ, ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಅದೇ ರೀತಿಯಾಗಿ ಮಾಡ್ತಿದ್ದಾರೆ. ಟ್ರಂಪ್ ಮತ್ತು ಅಮೆರಿಕಾದ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ಅಮೆರಿಕಾವನ್ನು ಮತ್ತೊಮ್ಮೆ ಗ್ರೇಟ್ ಮಾಡಬೇಕು ಅಂತ, ವಿಶ್ವದಲ್ಲೇ ಒನ್ಸ್ ಅಗೇನ್ ಅಮೆರಿಕಾವನ್ನು ಗ್ರೇಟ್ ಮಾಡಬೇಕು ಅನ್ನುವಂಥ ಉದ್ದೇಶದ ಕಾರಣಕ್ಕಾಗಿ ಎಲ್ಲ ಪ್ರಯತ್ನಗಳು ಶುರುವಾಯಿತು. ಈ ಪ್ರಯತ್ನದ ಭಾಗವಾಗಿ ಇರಾನ್ ಮೇಲೆ ಯುದ್ಧ ಆಯಿತು. ಯುದ್ಧ ಶುರುವಾದ ನಂತರ ಇರಾನನ್ನು ಇಕ್ಕಟ್ಟಿಗೆ ಸಿಲುಕಿಸಬೇಕು. ಹೆಂಗೆ ಸಿಲುಕಿಸಬೇಕು? ಕೇವಲ ಯುದ್ಧದಿಂದ ಮಾತ್ರ ಅಲ್ಲ, ಅವರ ಆರ್ಥಿಕತೆಗೆ ಹೊಡೆತ ಬೀಳಬೇಕು, ಅವರಿಗೆ ದುಡ್ಡು ಸಂಪಾದನೆ ಆಗಬಾರ್ದು. ಯಾವ ತೈಲದ ಮೇಲೆ ಅವರು ಡಿಪೆಂಡೆನ್ಸಿ ಇದ್ದಾರೋ ಅದಕ್ಕೆ ಪೆಟ್ಟು ಕೊಡಬೇಕು ಅಂತ ಹೇಳಿ ಹಾರ್ಮುಜ್ ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡಿದರು. ಆದಾಗ್ಯೂ ಕೂಡ ಇರಾನ್ ಕದ್ದು ಮುಚ್ಚಿ ತನ್ನ ಹಾರ್ಮುಜ್ ಜಲಸಂಧಿಯ ಮುಖಾಂತರ ಚೀನಾ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ತೈಲ ರಫ್ತು ಮಾಡಿದ್ದನ್ನು, ಅದರ ಮುಖಾಂತರ ಆದಾಯ ಗಳಿಸಿದ್ದನ್ನು ನಾವು ನೋಡಿದ್ವಿ. ಇದು ಒಂದು ಭಾಗ, ಆರ್ಥಿಕ ಹೊಡೆತ ಕೊಡುವಂಥದ್ದು. ಇದೀಗ ಎರಡನೇದಾಗಿ ನಾವು ಸಂಪೂರ್ಣ ಪ್ರಮಾಣದಲ್ಲಿ ದಾಳಿ ಮಾಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದರು. ಅದು ಕೂಡ ಸಾಧ್ಯ ಆಗಲಿಲ್ಲ. ಎಪಿಕ್ ಫ್ಯೂರಿ 2.0 ಶುರು ಮಾಡ್ತೀವಿ ಅಂತ ಹೇಳಿದರು, ಅದು ಕೂಡ ಆಗಲಿಲ್ಲ. ವಾಣಿಜ್ಯ ಹಡಗುಗಳ ಸುಗಮ ಓಡಾಟಕ್ಕೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದರು, ಅದನ್ನು ಕೂಡ ಕೈಬಿಟ್ಟರು. ಇದೀಗ ಯಾವ ಹಾರ್ಮುಜ್ ಜಲಸಂಧಿಯ ಆರ್ಥಿಕ ಕೇಂದ್ರ ಬಿಂದುವಾಗಿರುವಂತಹ ಒಂದು ಪ್ರದೇಶದ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಹಾಗಾದರೆ ಏನೆಲ್ಲ ಬೆಳವಣಿಗೆಗಳಾಯಿತು? ಇದು ಒಂದು ಭಾಗ. ಎರಡನೆಯದ್ದು, ಇದೇ ವಿಚಾರದಲ್ಲಿ ಇರಾನ್ ಏನು ನಿಲುವನ್ನು ತೆಗೆದುಕೊಳ್ತಾ ಇದೆ, ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆಗಳೇನಿದೆ, ಈ ದಾಳಿಯಿಂದ ಇರಾನ್ಗೆ ಆಗಿರುವಂಥ ನಷ್ಟಗಳೇನು, ಏನೆಲ್ಲ ಆಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ನ ಲರಾಕ್ ಐಲ್ಯಾಂಡನ್ನು ಡೊನಾಲ್ಡ್ ಟ್ರಂಪ್ ಸುಟ್ಟುಬಿಟ್ಟಿದ್ದಾರೆ. ಒಂದು ಲರಾಕ್ ಐಲ್ಯಾಂಡ್ ಅಂತ ಇದು, ಈ ಪ್ರದೇಶ ಮೇಲೆ ಅಮೆರಿಕ ದಾಳಿ ಮಾಡಿತು. ಈ ದಾಳಿಯ ಮಾಡೋ ಮುಖಾಂತರ ಅವರಿಗೆ ಒನ್ಸ್ ಅಗೇನ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಳಿ ಇದೆ ಇದು ಲರಾಕ್ ಐಲ್ಯಾಂಡ್, ಒಂದು ಪುಟ್ಟದಾದಂತಹ ಪ್ರದೇಶ. ಆ ಪ್ರದೇಶವನ್ನು ಕೇಂದ್ರೀಕರಿಸಿಕೊಂಡು ಅಮೆರಿಕ ದಾಳಿ ಮಾಡಿತು. ಉಡಾವಣಾ ನೆಲೆ ಮತ್ತು ಮೈನ್ಗಳನ್ನು ಅಳವಡಿಸ್ತಾ ಇದ್ದಂತಹ ದೋಣಿಗಳನ್ನು ಉಡಿಸಿ ಮಾಡಿದ್ದಾರೆ. ಬಂದರ್ ಅಬ್ಬಾಸ್ ಪ್ರದೇಶದಲ್ಲಿನ ಸ್ಯಾಮ್ ತಾಣದ ಮೇಲೆಯೂ ಕೂಡ US ಪಡೆ ಅಟ್ಯಾಕ್ ಮಾಡಿದೆ. ಹೆಂಗೆ ದಾಳಿ ಆಯ್ತಿದು? ಅವರು ಹೇಳ್ತಿದ್ದಾರೆ 3 ಹಂತದಲ್ಲಿ ನಾವು ದಾಳಿ ಮಾಡಿದ್ದೀವಿ, 3 ಹಂತದಲ್ಲಿ ಈ ದಾಳಿ ಆಗಿದೆ ಅಂತ. ಹೆಂಗೆ ದಾಳಿ ಆಯಿತು ಅಂತ ಹೇಳಿದರೆ, ಇದೊಂದು ಯೋಜಿತ ಮಿಲಿಟರಿ ಕಾರ್ಯಾಚರಣೆ ಆಗಿದೆ. ಅಮೆರಿಕ ಒಂದು ಆಲೋಚನೆ ಮಾಡಿ ಇದಕ್ಕಾಗಿಯೇ ಒಂದು ಪಕ್ಕಾ ಪ್ಲಾನ್ ಮಾಡಿಕೊಂಡು ಇಂಥದ್ದೊಂದು ಕಾರ್ಯಾಚರಣೆ ಮಾಡಿತು. ಹೆಂಗೆ? ಒಂದು ಇಂಟೆಲಿಜೆನ್ಸ್ ಕಣ್ಗಾವಲು ಇತ್ತು. ಯಾವುದ್ರ ಮೇಲೆ ಕಣ್ಗಾವಲು ಇತ್ತು? ಅವರು ಹೇಳ್ತಾರಲ್ಲಿ, ಹಾರ್ಮುಜ್ ಜಲಸಂಧಿಯಲ್ಲಿ IRGC ನೌಕಾಪಡೆ ಅದನ್ನು ಸಂಪೂರ್ಣವಾಗಿ ಕಾಯ್ತಾ ಇದೆಯೋ ಹಾರ್ಮುಜ್ ಜಲಸಂಧಿಯನ್ನು, ಆ IRGC ನೌಕಾಪಡೆ ಕಡಲ ಗಣಿಗಳನ್ನು ಅಳವಡಿಕೆ ಮಾಡ್ತಾ ಇತ್ತಂತೆ. ಅಂದರೆ ಮೈನ್ಸ್ಗಳನ್ನು ಅಳವಡಿಕೆ ಮಾಡ್ತಾ ಇತ್ತು. ಯಾವ ಕಾರಣಕ್ಕಾಗಿ? ಯಾವುದೇ ಹಡಗುಗಳು ಕೂಡ ಸುಗಮವಾಗಿ ಇಲ್ಲಿಂದ ಪಾಸ್ ಆಗಬಾರ್ದು. ಒಂದು ವೇಳೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗಲೂ ಕೂಡ ಅದರ ವಿರುದ್ಧ ನಾವು ಕಾರ್ಯಾಚರಣೆ ಮಾಡಬೇಕು ಅಂತ ಗಣಿಗಳನ್ನು ಅಳವಡಿಸ್ತಾ ಇತ್ತು. ಅದು ಅಮೆರಿಕದ ಉಪಗ್ರಹ ಮತ್ತು ಡ್ರೋನ್ನ ಕಣ್ಣಿಗೆ ಬಿತ್ತು. ಅಮೆರಿಕಕ್ಕೆ ಇದು ಕಾಣಿಸ್ತು. ಆವಾಗ ಅಮೆರಿಕಾದವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇರಾನ್ ಕ್ಷಿಪಣಿ ಉಡಾವಣಾ ವ್ಯವಸ್ಥೆ ಬಗ್ಗೆ ಅದು ಸಕ್ರಿಯಗೊಳಿಸ್ತಾ ಇತ್ತು. ಯಾವ ಕಾರಣಕ್ಕಾಗಿ? ಅಮೆರಿಕಾದ ನೌಕಾಪಡೆಯ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ. ಇದು ಕೂಡ ಅಮೆರಿಕ ಕಾಣಿಸ್ತು. ಈ ಎರಡು ದೃಷ್ಟಿಗಳು ಕೂಡ ಕಂಡ ನಂತರ ಅಮೆರಿಕಾದ ಜೊತೆಗೆ ಈ ಇರಾನ್ನವರು ಏನು ಮಾಡಿದರು ಅಂತ ಹೇಳಿದರೆ, ಬಂದರ್ ಅಬ್ಬಾಸ್ ಮತ್ತು ಲರಾಕ್ ದ್ವೀಪದ ನಡುವಿನ ಒಂದು ಸಮುದ್ರ ಭಾಗದಲ್ಲಿ ಒಂದು ಹಡಗು ಹೋಗ್ತಾ ಇತ್ತು.
ಹಡಗು ಹೋಗ್ತಾ ಇತ್ತು ಇದೇ ಪ್ರದೇಶದಲ್ಲಿ. ಆ ಹಡಗಿನ ಮೇಲೆ ಏನು ಮಾಡಿದ್ರು, ಇದು ಅಮೆರಿಕಾದ್ದು ಅಂತ ಹೇಳಿ IRGC ಅವರು ದಾಳಿ ಮಾಡಿಬಿಟ್ರು. ಯಾವಾಗ ಈ ಹಡಗಿನ ಮೇಲೆ ದಾಳಿ ಆಯಿತು, ಚಲಾವಣೆ ಆಯಿತು, ಅವಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಮೆರಿಕಾದವರು ನಮ್ಮ ರಕ್ಷಣೆಗಾಗಿ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ವಿಕೋಪಕ್ಕೆ ತಾಳ್ತಿದ್ದು ಪರಿಸ್ಥಿತಿ. ವಿಕೋಪಕ್ಕೆ ಹೋದ ನಂತರ ಈಗಾಗಲೇ ಸಿದ್ಧವಾಗಿತ್ತು ಅಮೆರಿಕ. ಇಸ್ರೇಲ್ ಮತ್ತು ಅಮೆರಿಕ ಸಿದ್ಧವಾಗಿ ಎಲ್ಲಿತ್ತು, UAE ಎನ್ನುವಂತಹ ಒಂದು ದೇಶದಲ್ಲಿ ಇವರ ಅಮೆರಿಕ ಸೇನಾ ನೆಲೆ ಏನಿದೆ, ಆ UAEಯಲ್ಲಿದ್ದಂತಹ ಅತ್ಯಾಧುನಿಕ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಬಂದು ಇರಾನ್ನ ಈ ಮಿಲಿಟರಿ ದೋಣಿಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡಿದರು. ಯಾವ ಮಿಲಿಟರಿ ದೋಣಿಗಳು? ಈ ಮಿಲಿಟರಿ ದೋಣಿಗಳು ಏನು ಮಾಡ್ತಾ ಇದ್ರು ಅಂತ ಹೇಳಿದರೆ, ಅಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ, ಮೈನ್ಸ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು. ಈ ಮೈನ್ಸ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ದಂಥ 3 ದೋಣಿಗಳನ್ನು ಉಡಿಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. 4 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. 4 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಸೇನಾ ಬೋಟ್ಗಳು ಧ್ವಂಸ ಆಗಿದೆ. ಇದಕ್ಕೆ ಅಮೆರಿಕ ಹೇಳ್ಕೊಂಡಿದೆ, ನಮ್ಮ ರಕ್ಷಣೆಗಾಗಿ ನಾವು ಮಾಡಿರುವಂತಹ ದಾಳಿ ಇದು. ಅಂದರೆ ಈ 3 ಹಂತದಲ್ಲಿ ಅಮೆರಿಕ ಮೊದಲು ಅದನ್ನು ನೋಡ್ತು. ಅದಾದ ನಂತರ ಏನಾಗ್ತಾ ಇದೆ ಅನ್ನೋದನ್ನು ಗಂಭೀರವಾಗಿ ಪರಿಗಣಿಸಿ ತನ್ನದೇ ಸ್ನೇಹಿತ ದೇಶದಲ್ಲಿರುವಂತಹ ಒಂದು ಸೇನಾ ನೆಲೆಯನ್ನು ಬಳಸಿಕೊಂಡು ಇರಾನ್ನ ಈ ಬಂದರ್ ಅಬ್ಬಾಸ್ ಮತ್ತು ಲರಾಕ್ ದ್ವೀಪದ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದರು. ಯಾಕೆ ದಾಳಿ ಆಯಿತು, ಏನಾಯ್ತಿದು? ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು ನಡೀತಾ ಇದೆ. ಕದನ ವಿರಾಮ, ಯುರೇನಿಯಂ ಹಸ್ತಾಂತರ, ಪರಮಾಣು ವಿಚಾರದ ಬಗ್ಗೆ ಮಾತುಕತೆಗಳು. ಈ ಮಾತುಕತೆಗಳ ನಡುವೆಯೂ ಕೂಡ ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಹಾಗಾದರೆ ಯಾಕಾಯಿತು? ಈ ಬಂದರ್ ಅಬ್ಬಾಸ್ ಎನ್ನುವಂತಹ ಒಂದು ಪ್ರದೇಶ ಇದೆಯಲ್ಲ, ಇಲ್ಲೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ. ಅಲ್ಲಿ ರನ್ವೇ ಮೇಲೆಯೂ ಕೂಡ ಅಟ್ಯಾಕ್ ಆಯಿತು. ಅಲ್ಲಿಯೂ ಕೂಡ ಹಾನಿಯಾಗಿದೆ. ಇದೀಗ ಅಮೆರಿಕ ಸಮರ್ಥನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದೆ. ಸಮರ್ಥನೆ ಮಾಡಿಕೊಂಡಿದೆ ಅಮೆರಿಕ. ಯಾಕಂದ್ರೆ ಒಂದು ಕಡೆ ಕದನ ವಿರಾಮದ ಮಾತುಕತೆಗಳು, ಮತ್ತೊಂದು ಕಡೆ ಯುದ್ಧ, ಒಂದಕ್ಕೊಂದು ಸಂಬಂಧ ಇಲ್ಲ. ಇದೀಗ ಇವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಏನಂತ ಹೇಳಿದ್ರು ಅವರು, ಇದೊಂದು ಮಿಲಿಟರಿ ಕ್ರಮ ಅಲ್ಲ, ನಮ್ಮ ಸೈನಿಕರು ಅಂತಾರಾಷ್ಟ್ರೀಯ ಜಲಮಾರ್ಗದ ಸುರಕ್ಷತೆಯ ಕಾರಣಕ್ಕಾಗಿ ದಾಳಿ ಮಾಡಿದ್ದಾರೆ ಅಂತ ಅಮೆರಿಕ ಹೇಳಿದೆ. ಯಾವ ಕಾರಣಕ್ಕಾಗಿ ಅಮೆರಿಕ ಹಿಂಗೆ ಹೇಳ್ತು? ಒಂದು 3-4 ಕಾರಣ ಇದೆ. ಒಂದು, ವಿಶ್ವಸಂಸ್ಥೆಗಳ ನಿಯಮಗಳನ್ನು ಬಳಕೆ ಮಾಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಹೆಂಗೆ? ವಿಶ್ವಸಂಸ್ಥೆಯ ಆರ್ಟಿಕಲ್ 51ರ ಪ್ರಕಾರ, ಆರ್ಟಿಕಲ್ 51 ಹೇಳುತ್ತೆ, ಯಾವುದಾದರೂ ಸಾರ್ವಭೌಮ ದೇಶದ ಮೇಲೆ ಒಂದು ದಾಳಿ ಆಗ್ತಾ ಇದೆ ಅನ್ನುವಂತಹ ಸುಳಿವು ಸಿಕ್ಕಾಗ, ಒಂದು ಭೀತಿ ಭಯ ಇದ್ದಾಗ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆ ದೇಶ ಶತ್ರು ದೇಶದ ವಿರುದ್ಧ ಒಂದು ಬಲ ಪ್ರಯೋಗ ಮಾಡಬಹುದು ಅಂತ ವಿಶ್ವಸಂಸ್ಥೆಯ ಆರ್ಟಿಕಲ್ 51 ಹೇಳುತ್ತೆ. ಇದನ್ನು ಅಮೆರಿಕ ಉಲ್ಲೇಖ ಮಾಡಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಯಾವುದೇ ಕಾರಣಕ್ಕೂ ಕಾನೂನನ್ನು ಉಲ್ಲಂಘಿಸಿಲ್ಲ, ಇರಾನ್ ನಮ್ಮ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇತ್ತು, ಹೀಗಾಗಿ ನಾವು ದಾಳಿ ಮಾಡಿದ್ದೀವಿ ಅಂತ ಒಂದು ಕಾರಣ. ಎರಡನೇ ಕಾರಣ, ಆಕ್ರಮಣಕಾರಿ ರಕ್ಷಣೆಗೆ ಒಂದು ತಂತ್ರವನ್ನು ಹುಡ್ತಾ ಇರೋದು. ಹೆಂಗೆ ಇದು? ಇರಾನ್ ನಮ್ಮ ಹಡಗು ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತು, ನಮ್ಮ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತು. ನಾವಾಗಿನೇ ಕೆದಕಿ ಇವರ ವಿರುದ್ಧ ಜಗಳವನ್ನು ತೆಗಿತಾ ಇಲ್ಲ, ಸ್ವತಃ ಇರಾನ್ನವರೇ ಬಂದಿದ್ರು. ನಮ್ಮ ಮೇಲಿನ ದಾಳಿಯ ಮುನ್ನವೇ ಶಕ್ತಿಯನ್ನು ನಾವು ಧ್ವಂಸ ಮಾಡಿಬಿಟ್ಟಿದ್ದೀವಿ, ಅಡಗಿಸಿಟ್ಟು ಬಿಟ್ಟಿದ್ದೀವಿ ಅಂತ ಅಮೆರಿಕ ಕೊಡ್ತಾ ಇರುವಂಥ ಎರಡನೇ ಕಾರಣ. ಇದಕ್ಕೆ ಏನಂತಾರೆ ಅಂತ ಹೇಳಿದ್ರೆ, ರಾಜತಾಂತ್ರಿಕವಾಗಿ ಆಂಟಿಸಿಪೇಟರಿ ಸೆಲ್ಫ್ ಡಿಫೆನ್ಸ್ ಅಂತ ಕರೀತಾರೆ. ಇದೊಂದು ವಿವಾದ ಇದೆ ಜಗತ್ತಿನಾದ್ಯಂತ. ಆಂಟಿಸಿಪೇಟರಿ ಸೆಲ್ಫ್ ಡಿಫೆನ್ಸ್ ಅನ್ನೋದು ವಿವಾದ. ಯಾಕೆ ಅಂತ ಹೇಳಿದ್ರೆ, ನನಗೇನೋ ಭೀತಿ ಇದೆ, ನನ್ನ ಮೇಲೆ ದಾಳಿ ಆಗ್ಬೋದು ಅಂತ ನಾನು ನನ್ನ ರಕ್ಷಣೆಗಾಗಿ ದಾಳಿ ಮಾಡ್ಬೋದು. ಆದರೆ ದಾಳಿ ಆಗದೇ ಇದ್ದಂತಹ ಸಮಯದಲ್ಲಿ ಎದುರುಗಡೆ ಇರುವಂತಹ ದೇಶಕ್ಕೆ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದು ವಿವಾದ ಇದೆ. ಅಮೆರಿಕ ಈ ಕಾರಣ ಕೊಡೋ ಪ್ರಯತ್ನವನ್ನು ಮಾಡಿದೆ. ಮೂರನೇ ಕಾರಣ, ನಾವು ಕದನ ವಿರಾಮವನ್ನು ಮುರಿದಿಲ್ಲ. ಹೆಂಗೆ ಹೇಳ್ತಾ ಇದ್ದಾರೆ ಅವರು ಕದನ ವಿರಾಮವನ್ನು ಮುರಿದಿಲ್ಲ ಅಂತ? ಇರಾನ್ ಗುಂಡಿನ ಚಕಮಕಿ ನಡೆದು, ಆ ಗುಂಡಿನ ಚಕಮಕಿ ಆದ ನಂತರವೇ ನನ್ನ ಆತ್ಮರಕ್ಷಣೆಗಾಗಿ ನಾವು ದಾಳಿ ಮಾಡಿದ್ದೀವಿ ಎನ್ನುವಂತಹ ಒಂದು ಮಾತುಗಳನ್ನು ಅಮೆರಿಕ ಹೇಳುವ ಮುಖಾಂತರ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಕದನ ವಿರಾಮವನ್ನು ಮುರಿದಿಲ್ಲ, ಅದನ್ನು ಮುರಿದಿದ್ದು ಇರಾನ್ನವರು ಅಂತ ಹೇಳೋದನ್ನು ಜಗತ್ತಿಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಇರಾನ್ ಮೇಲೆ ದಾಳಿ ಮಾಡುವುದರ ಜೊತೆಗೆ ರಷ್ಯಾ ಮತ್ತು ಚೀನಾಕ್ಕೂ ಕೂಡ ಒಂದು ಸಂದೇಶ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ರಷ್ಯಾ ಮತ್ತು ಚೀನಾ ಇರಾನ್ ಸಪೋರ್ಟಿಗೆ ಬರ್ತಾ ಇರೋದು. ಆ ಸಪೋರ್ಟ್ನ ದೃಷ್ಟಿಯಿಂದ ನೋಡಿ, ಮಾತಿಗೆ ಬರಬೇಕು, ಮಾತಿನಲ್ಲೇ ಎಲ್ಲವನ್ನು ಬಗೆಹರಿಸ್ಕೊಳ್ಬೇಕು. ಮಾತಿಗೆ ಬರದೇ ಇದ್ದರೆ, ನಮ್ಮ ಕಂಡೀಷನ್ಗೆ ಒಪ್ಪಿಗೆ ಇದ್ದೇ ಇದ್ದರೆ ನಾವು ಇಂಥದ್ದೊಂದು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಅಮೆರಿಕ ಹೇಳೋ ಪ್ರಯತ್ನವನ್ನು ಮಾಡಿದೆ. ಯಾಕಂದರೆ ಅಮೆರಿಕ ಈಗ ಟಾರ್ಗೆಟ್ ಮಾಡಿರುವಂಥ ಪ್ರದೇಶಗಳೇನಿದೆಯಲ್ಲ, ಹಾರ್ಮುಜ್ ಜಲಸಂಧಿಯ ಈ ಎಲ್ಲ ಭಾಗಗಳೇನಿದೆಯಲ್ಲ, ಈ ಬಂದರ್ ಅಬ್ಬಾಸ್ ಎನ್ನುವಂಥ ಒಂದು ಪ್ರದೇಶ IRGCಯ ಪ್ರಧಾನ ಕಚೇರಿಯನ್ನು ಹೊಂದಿರುವಂಥ ಪ್ರದೇಶ. ಅದು IRGCಯ ಪ್ರಧಾನ ಕಚೇರಿ ಇದೆ ಅಲ್ಲಿ. ಪರ್ಷಿಯನ್ ಗಲ್ಫ್ ಅನ್ನೋ ಒಂದು ಮನೆ ಅಂತ ನಾವು ಅಂದುಕೊಂಡ್ರೆ, ಅಲ್ಲಿ ಈ 3 ಪ್ರದೇಶಗಳು, ಬಂದರ್ ಅಬ್ಬಾಸ್,
ಸಿರಿಕ್ ಮತ್ತು ಜಾಸ್ಕ್ ಇವೆಲ್ಲವೂ ಕೂಡ ದ್ವಾರ ಆಗಿ ಇದರ ಜೊತೆಗೆ ಭದ್ರತಾ ಕೋಟೆಯಾಗಿ ಮಾರ್ಪಟ್ಟಿರುವಂತಹ ಪ್ರದೇಶಗಳಿವು. ಈ ಕಾರಣಕ್ಕಾಗಿ ಇರಾನ್ಗೆ ಇವು ಅತ್ಯಂತ ಪ್ರಾಮುಖ್ಯತೆ. ಇಲ್ಲಿಂದನೇ LPG ಪೂರೈಕೆ ಆಗುತ್ತೆ, ತೈಲ ಪೂರೈಕೆ ಆಗುತ್ತೆ. ಈ ಮುಖಾಂತರ ಹೊಡೆತ ಕೊಡೋ ಪ್ರಯತ್ನವನ್ನು ಮಾಡಿ ಅಮೆರಿಕ ಇದನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಹಂತಕ್ಕೆ ಸದ್ಯಕ್ಕೆ ಹೋಗಿರುವುದು. ಇದು ಸಮರ್ಥನೆಯ ಭಾಗ. ಆದರೆ ಮತ್ತೊಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಕದನ ವಿರಾಮದ ನಡುವೆಯೂ ಕೂಡ ದಾಳಿಯಾಗಿರುವುದು. ಯಾಕೆ ದಾಳಿ ಆಯಿತು? ಈಗ 60 ದಿನಗಳ ಕಾಲ ಕದನ ವಿರಾಮ ಇದೆ ಅಂತ ಹೇಳಿದ್ದಾರೆ. ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದರು, ಆ 60 ದಿನಗಳಲ್ಲಿ ಇರಾನ್ನವರು ಸಿದ್ಧತೆ ಮಾಡಿಕೊಳ್ಬೇಕು. ಯುರೇನಿಯಂ ಹಸ್ತಾಂತರವನ್ನು ಯಾರಿಗೆ ಮಾಡಬೇಕು, ಏನು ಮಾಡಬೇಕು, ಮುಂದಿನ ನಡೆ ಹೆಂಗಿರಬೇಕು, ಆರ್ಥಿಕ ನಿರ್ಬಂಧಗಳನ್ನು ತೆಗೆಯೋದು ಹೆಂಗೆ, ಇದರ ಬಗ್ಗೆ ಆಲೋಚನೆ ಮಾಡೋದಕ್ಕೆ 60 ದಿನ ಸಮಯ ಬೇಕು. ಆದರೂ ಕೂಡ ಯಾಕೆ ದಾಳಿ ಆಯಿತು? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಂಡು ಒಂದು ಕಡೆ ಕತಾರದ ದೋಹಾನಲ್ಲಿ ಒಂದು ಸಭೆ ಆಗ್ತಾ ಇದೆ, ಮಾತುಕತೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ಆಯಿತು. ಒಂದು ಕಾರಣ ಏನಿರಬಹುದು ಅಂತ ಹೇಳಿದ್ರೆ, ಶಕ್ತಿಯ ಮುಖಾಂತರ ನಾವು ಶಾಂತಿಯನ್ನು ಸ್ಥಾಪಿಸ್ತೀವಿ ಅಂತ. ಏನು ಶಕ್ತಿಯ ಮುಖಾಂತರ ಶಾಂತಿ ಸ್ಥಾಪಿಸೋದು? ಮಾತಿಗೆ ಬರದೇ ಇದ್ರೆ ನಾವು ದಾಳಿ ಮಾಡೋದಕ್ಕೆ ಸಿದ್ಧ ಇದ್ದೀವಿ. ನಮ್ಮ ಬೇಡಿಕೆಯನ್ನು ನೀವು ಒಪ್ಕೊಳ್ಳದೆ ಹೋದರೆ ಒಂದು ಕಡೆ ಕದನ ವಿರಾಮ ಅಂತ ಹೇಳ್ತೀವಿ, ಅದರ ಹೊರತಾಗಿಯೂ ಕೂಡ ನೀವು ಮಾತುಕತೆಗೆ ಬರದೇ ಇದ್ರೆ ನಾವು ಮಾತ್ರ ದಾಳಿ ಮಾಡ್ತೀವಿ. ಇದು ಇರಾನ್ಗೆ ಕೊಡ್ತಾ ಇರುವಂಥ ಒಂದು ಎಚ್ಚರಿಕೆ ಆಗಿರ್ಬೋದು. ಎರಡನೇ ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈ ಹಾರ್ಮುಜ್ನಲ್ಲಿ ಇವರು ಟೋಲ್ ಸಂಗ್ರಹ ಮಾಡ್ತಿದಾರಲ್ಲ, ಆ ವಿಚಾರಕ್ಕೆ ಬರ್ತೀನಿ. ಇರಾನ್ ಈಗ ಆ ವಿಚಾರದಲ್ಲಿ ದ್ವಂದ್ವ ನೀತಿಯನ್ನು ತಾಳಿದೆ. ಅದು ಏನು ಅನ್ನೋದನ್ನು ಬರ್ತೀವಿ. ಟೋಲ್ ವಿಚಾರದಲ್ಲಿ ಹಾರ್ಮುಜ್ ಆದಾಯವನ್ನು ಗಳಿಸ್ತಾ ಇದೆ. ಯಾವುದ್ರ ಮುಖಾಂತರ ಗಳಿಸ್ತಾ ಇದೆ? ಒಂದು ಬಿಟ್ ಕಾಯಿನ್ಗಳ ಮುಖಾಂತರ, ಚೀನಾದ ಯುವಾನ್ ಮುಖಾಂತರ ಗಳಿಸ್ತಾ ಇದ್ದಾರೆ. ಮೂರನೇದು USDT ಮುಖಾಂತರ ಗಳಿಸ್ತಾ ಇದ್ದಾರೆ. ಅಂದರೆ ಯಾವ ಡಾಲರ್ ಜಗತ್ತಿನ ಅಧಿಪತ್ಯ ಅಂತ ಅಮೆರಿಕ ಅಂದುಕೊಂಡಿತ್ತು, ಆ ಡಾಲರನ್ನು ಪಕ್ಕಕ್ಕಿಟ್ಟು ಬೇರೆ ಬೇರೆ ಕರೆನ್ಸಿಗಳ ಮುಖಾಂತರ ಇರಾನ್ ತನ್ನ ಹಾರ್ಮುಜ್ ಜಲಸಂಧಿಯಲ್ಲಿ ಟೋಲನ್ನು ಸಂಗ್ರಹ ಮಾಡೋದಕ್ಕೆ ಹೋಗ್ತಾ ಇದೆ. ಇದೀಗ ಅಮೆರಿಕಕ್ಕೇನು ಹೊಡ್ತಾ? ತನ್ನ ಡಾಲರ್ಗೆ ವಿಶ್ವವ್ಯಾಪಿಯಾಗಿ ಬೇಡಿಕೆ ಕಡಿಮೆ ಆಗ್ತಾ ಇರೋದು, ಅದು ಕೂಡ ಕಾರಣ ಆಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಈ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಅಮೆರಿಕ ದಾಳಿ ಮಾಡಿದೆ ಅಂತ. ಮೂರನೇ ಕಾರಣ ಏನು ಅಂತ ಹೇಳಿದರೆ, UAE ಬಳಕೆಯನ್ನು ಮಾಡಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿರೋದು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ಅಮೆರಿಕಾದ ಮಿತ್ರತ್ವವನ್ನು ಬಯಸಿದ್ವಲ್ಲ, ಸ್ನೇಹತ್ವವನ್ನು ಬಯಸಿದಲ್ಲ, ಅವೆಲ್ಲವೂ ಕೂಡ ಇರಾನ್ನ ವಿರುದ್ಧ ಇವೆ ಅನ್ನೋವಂಥ ಸಂದೇಶ ಕೊಡೋ ಪ್ರಯತ್ನ. ನಾನು ಅವಾಗಲೇ ಹೇಳಿದೆ, UAEಯ ಸೇನಾ ನೆಲೆಯನ್ನೇ ಬಳಸಿಕೊಂಡು ಅವರು ಫೈಟರ್ ಜೆಟ್ಗಳನ್ನು ಹಾರಿ ಬಿಡುವ ಮುಖಾಂತರ ಇಲ್ಲಿ ದಾಳಿ ಮಾಡಿದ್ದಾರೆ. ಇದರ ಅರ್ಥ ಏನು? ಒಂದು ವೇಳೆ ದಾಳಿ ಆದರೆ ನಾವು ಒನ್ಸ್ ಅಗೇನ್, ನೀವು ಯಾವ ನಮ್ಮ ಸ್ನೇಹಿತ ದೇಶಗಳ ಮೇಲೆ ದಾಳಿ ಮಾಡಿದ್ರೋ ಅದೇ ದೇಶಗಳ ನೆಲೆಗಳ ಮೇಲೆ ನಿಂತು ಕೂಡ ನಾವು ನಿಮಗೆ ದಾಳಿಯನ್ನು ಮಾಡಬಲ್ವಿ, ಹಾನಿಯನ್ನು ಮಾಡಬಲ್ವಿ ಅನ್ನುವಂಥ ಒಂದು ಸಂದೇಶ ಕೊಡೋ ಪ್ರಯತ್ನವನ್ನು ಅಮೆರಿಕ ಮಾಡಿದೆ. ಹಿಂದೆ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಆಕ್ಸಿಜನ್ ಮುಖಾಂತರ ಎಲ್ಲ ಉಸಿರಾಡ್ತಾ ಇದೆ ಈ ಕದನ ವಿರಾಮ ಅಂತ. ಹೀಗಾಗಿ ಆಕ್ಸಿಜನ್ ಖಾಲಿ ಆಗಿರ್ಬೋದು. ಈ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಇಂಥದ್ದೊಂದು ದಾಳಿಯನ್ನು ಮಾಡಿರ್ಬೋದು ಎನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾದರೆ ಈ ಲಡಾಖ್ ಐಲ್ಯಾಂಡ್ ಯಾಕೆ ಇಷ್ಟು ಮುಖ್ಯ? ಯಾಕೆ ಅಮೆರಿಕ ಇದನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತು? ಹಿಂದೆ ಜನನಿ ಬೀಡ ಪ್ರದೇಶಗಳನ್ನು ದಾಳಿ ಮಾಡ್ತು, ಮೂಲಸೌಕರ್ಯಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು, ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡೋ ಪ್ರಯತ್ನ ಮಾಡ್ತು. ಮತ್ತೊಂದು ಕಡೆ ಅನೇಕ ಜನನಿ ವಸತಿ ಪ್ರದೇಶಗಳ ಮೇಲೆ ದಾಳಿ ಇತ್ತು. ಈ ಪ್ರದೇಶ ಯಾಕೆ? ಲಡಾಖ್ ದ್ವೀಪ ಹಾರ್ಮುಜ್ನ ಅತ್ಯಂತ ಕಿರಿದಾದಂತಹ ಭಾಗ ಇದು. ವಿಶ್ವದ ಒಟ್ಟು ತೈಲ ಬಳಕೆಯ 5ನೇ ಒಂದು ಭಾಗ ಇಲ್ಲಿಂದನೇ ಸಾಗಾಟ ಆಗುತ್ತೆ. ಜಾಗತಿಕ ಆರ್ಥಿಕತೆಯ ಅತ್ಯಂತ ಪ್ರಮುಖ ಚೋಕ್ ಪಾಯಿಂಟ್ ಆಗಿ ಇದು ಕೆಲಸ ಮಾಡುತ್ತೆ. ಇಲ್ಲಿ ಹಡಗುಗಳು ನಿಧಾನವಾಗಿ ಚಲಿಸೋದ್ರಿಂದ ದಾಳಿ ಸುಲಭ ಆಗಬಹುದು ಎನ್ನುವಂತಹ ಲೆಕ್ಕಾಚಾರ ಇದೆ. ಯಾಕೆ ಇದು ಇರಾನ್ಗೆ ಇಂಪಾರ್ಟೆಂಟು? ಯಾಕೆ? ಈಗ ನೈಸರ್ಗಿಕ ಯುದ್ಧ ನೌಕೆಯಾಗಿ ಇದು ಕೆಲಸ ಮಾಡುತ್ತೆ. ಈಗ ಇರಾನ್ ಅಥವಾ IRGC ತನ್ನ ನೌಕಾಪಡೆಗಳನ್ನು ಅಲ್ಲಿ ಹೋಗಿ ನಿಲ್ಲಿಸೋದೇ ಬೇಡ, ಒಂದು ರೀತಿಯಾಗಿ ನ್ಯಾಚುರಲ್ ಯುದ್ಧ ನೌಕೆಯಾಗಿ ಇದು ರಕ್ಷಣೆಯನ್ನು ಒದಗಿಸಬಲ್ಲುವಂಥದ್ದು. ಈ ಕಾರಣಕ್ಕಾಗಿ ಇರಾನ್ಗೆ ಹೆಲ್ಪ್ ಆಗುತ್ತೆ. ಲಡಾಖ್ ದ್ವೀಪ ಹಾರ್ಮುಜ್ ಜಲಸಂಧಿಯ ಒಂದು ಕಿರಿದಾದ ಭಾಗ. ಈ ಪರ್ಷಿಯನ್ ಗಲ್ಫ್ನ ಮುಖಾಂತರ ಈ ಹಾರ್ಮುಜ್ ಜಲಸಂಧಿಗೆ ಒಳಗೆ ಬರುವಂಥ ಹಡಗುಗಳು ಮತ್ತು ಹೊರಗಡೆ ಹೋಗುವಂಥ ಎಲ್ಲ ಹಡಗುಗಳು, ಯುದ್ಧ ನೌಕೆಗಳು ಇವೆಲ್ಲವನ್ನು ಕೂಡ ಈ ದ್ವೀಪದ ಮುಖಾಂತರವೇ ಸಾಗಾಟ ಮಾಡಬೇಕು. ಹೀಗಾಗಿ ಯಾವ್ಯಾವ ಹಡಗುಗಳು ಹೋಗುತ್ತೆ, ಯಾವ್ಯಾವ ಸರಕು ಸಾಮಗ್ರಿಗಳೆಲ್ಲ ಏನೇನು ಹೋಗುತ್ತೆ ಎಲ್ಲವನ್ನು ಕೂಡ ಇಲ್ಲಿ ತೆಗೆದುಕೊಂಡು ಹೋಗ್ಬೋದು. ಮೂರನೇದು ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಇವರೇನು ಹಾರ್ಮುಜ್ ಜಲಸಂಧಿಯ ಮುಖಾಂತರ ಟೋಲ್ ಸಂಗ್ರಹ ಮಾಡೋದಕ್ಕೆಲ್ಲ ಮುಂದಾಗಿದ್ರಲ್ಲ, ಈ ಟೋಲ್ ವಸೂಲಿ ಮಾಡುವಂತಹ ಒಂದು ದ್ವೀಪ ಆಗಿತ್ತಿದು, ಮುಖ್ಯ ದ್ವೀಪ ಇದು. ಇಲ್ಲೇ ಇವರು ಟೋಲ್ ಸಂಗ್ರಹ ಮಾಡ್ತಾ ಇದ್ರು. ಹೀಗಾಗಿ ಇದನ್ನು ಕೇಂದ್ರೀಕರಿಸಿಕೊಂಡು ಅಮೆರಿಕ ದಾಳಿ ಮಾಡಿದೆ. ಮತ್ತೊಂದು ಕಡೆ ಪ್ರಾಮುಖ್ಯತೆಯಾಗಿ ಮಿಲಿಟರಿ ಕೋಟೆಯಾಗಿದೆ ಇದು. ಯಾಕೆ ಮಿಲಿಟರಿ ಕೋಟೆ? ರಷ್ಯಾ ಮತ್ತು ಚೀನಾ ಕೊಟ್ಟಿರುವಂಥ ಎಲ್ಲ ಕ್ಷಿಪಣಿಗಳು, ಡ್ರೋನ್ಗಳು, ಸ್ಯಾಟಲೈಟ್ಗಳು, ರೆಡಾರ್ಗಳು, ಜಾಮಿಂಗ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ಇದೇ ವ್ಯವಸ್ಥೆಯಲ್ಲಿ ಇಡುವ ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಒಂದು ವೇಳೆ ಇದರ ಮೇಲೆ ಅವರು ನಿಯಂತ್ರಣವನ್ನು ಕಳೆದುಕೊಂಡ್ರೆ, ತಜ್ಞರು ಹೇಳೋ ಪ್ರಕಾರ 80% ತನ್ನ ನೌಕಾಪಡೆಯ ಮೇಲೆ ತನ್ನ ಹಿಡಿತವನ್ನು ಇರಾನ್ ಕಳೆದುಕೊಳ್ಳುತ್ತೆ.
ಮತ್ತೊಂದು ಭಾಗ ಏನಂತ ಹೇಳಿದ್ರೆ ಶೇಕಡ 20% ತೈಲ ಇಲ್ಲಿಂದ ಹೋಗುತ್ತೆ, ಶೇಕಡ 25% LPG ಕೂಡ ಇಲ್ಲಿಂದನೇ ಪೂರೈಕೆ ಆಗುತ್ತೆ. ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಇರಾನ್ಗೆ ಇದು ಅತ್ಯಂತ ಪ್ರಮುಖ ಆಗುತ್ತೆ. ಈ ಬಂದರ್ ಅಬ್ಬಾಸ್ ಅನ್ನುವಂಥದ್ದೇನಿತ್ತಲ್ಲ ಪ್ರದೇಶ, ಅದಕ್ಕೆ ಕೇವಲ 20-25 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರದೇಶ. ಹೀಗಾಗಿ ಇದನ್ನ ಮೇಲೆ ಟಾರ್ಗೆಟ್ ಮಾಡೋ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಹೆಜ್ಬುಲ್ಲಾ ಗುರಿಯಾಗಿಸಿ ಮತ್ತೊಂದು ಕಡೆ ಇಸ್ರೇಲ್ ಡ್ರೋನ್ ದಾಳಿ ನಡೆಸಿದೆ. ಇಸ್ರೇಲ್ ಮತ್ತು ಅಮೆರಿಕ ಕದನ ವಿರಾಮದ ಬಗ್ಗೆ ಮಾತನಾಡ್ತಾ ಇದ್ವು. ಇದೀಗ ಎರಡೂ ದೇಶಗಳು ಕೂಡ ಕದನ ವಿರಾಮವನ್ನು ಉಲ್ಲಂಘಿಸಿ ಇಂಥದ್ದೊಂದು ದಾಳಿ ಮಾಡಿರೋದು. ಲೆಬನಾನ್ ಮೇಲೆ ದಾಳಿ ಮಾಡಿದ್ದಾರೆ. ಹೆಜ್ಬುಲ್ಲಾದ ಪ್ರಮುಖ ಮೂಲಸೌಕರ್ಯ ಹಾಗೂ ಶಸ್ತ್ರಾಸ್ತ್ರ ಸಂಗ್ರಹಣಾ ಕೇಂದ್ರಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಲೆಬನಾನ್ನ ಬೆಕಾ ವ್ಯಾಲಿ ಪ್ರದೇಶದ ಮಾಶ್ವರ ಮೇಲೆ ಒಂದು ದಾಳಿ ಇತ್ತು. 12 ಜನ ಏನೋ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿ. ಮೇ 25 ಮತ್ತು 26 2 ದಿನ ಆಗಿದೆ ಈ ದಾಳಿ. ಇದು ಲೆಬನಾನ್ನ ಬೆಕಾ ವ್ಯಾಲಿ ಪ್ರದೇಶದ ಮಾಶ್ವರ ಪಟ್ಟಣದ ಮೇಲೆ ಒಂದು ದಾಳಿ ಮಾಡಿದ್ದಾರೆ. ಮಾಶ್ವರ ಅನ್ನುವಂತಹ ಒಂದು ಪಟ್ಟಣ ಏನಿದೆ, ಇದು ಹೆಜ್ಬುಲ್ಲಾ ಸಂಘಟನೆ ಏನಿದೆ ಲೆಬನಾನ್ದು, ಇಸ್ರೇಲ್ ವಿರುದ್ಧ ಅವರೇನು ಹೋರಾಟ ಮಾಡ್ತಿದ್ದಾರೆ ಅವರ ಒಂದು ಪ್ರಮುಖ ಮಿಲಿಟರಿ ಕೇಂದ್ರ, ಇದು ಮಿಲಿಟರಿ ನೆಲೆ. ಅದು ಶಸ್ತ್ರಾಸ್ತ್ರ ಸಂಗ್ರಹಣ ಮಾಡ್ತಾರೆ. ಇಸ್ರೇಲ್ನ ಫೈಟರ್ ಜೆಟ್ ಅದರ ಮೇಲೆ ಎಲ್ಲ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಯಾಕೆ ದಾಳಿ ಆಯಿತು? ಈ ಹೆಜ್ಬುಲ್ಲವರು ಮೊನ್ನೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಫೈಬರ್ ಆಪ್ಟಿಕ್ ಡ್ರೋನನ್ನು ಬಳಸಿಕೊಂಡು ಇಸ್ರೇಲ್ ಮೇಲೆ ಅವರು ದಾಳಿ ಮಾಡಿದರು. ಫೈಬರ್ ಆಪ್ಟಿಕ್ ಡ್ರೋನನ್ನು ಬಳಕೆ ಮಾಡಿಕೊಂಡು ಇಸ್ರೇಲ್ ಮೇಲೆ ದಾಳಿ ಮಾಡಿದರು. ಅದರ ವಿರುದ್ಧ ನೆತನ್ಯಾಹು ಕಿಡಿಕಾರಿದ್ರು. ಹೀಗಾಗಿ ಇದೀಗ ಒನ್ಸ್ ಅಗೇನ್ ಅವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಪ್ರಮುಖವಾಗಿ ಈ ಪ್ರದೇಶವನ್ನು ಗುರಿಯಾಗಿಸಿಕೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳಿದರೆ, ಬೇಕ್ ವ್ಯಾಲಿ ಎನ್ನುವಂಥ ಒಂದು ಪ್ರದೇಶ ಏನಿದೆ, ಇದು ಸಿರಿಯಾಗೆ ಅತ್ಯಂತ ಹತ್ತಿರವಿರುವಂಥ ಪ್ರದೇಶ. ಇದು ಸಿರಿಯಾದ ಗಡಿಗೆ ಇರುವಂತಹ ಪ್ರದೇಶ. ಯಾಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಈಗ ಇಸ್ರೇಲ್ ಮತ್ತು ಅಮೆರಿಕ ಮಾಡ್ತಾ ಇರುವಂಥ ಆರೋಪ ಏನು, ನೀವು ಹೆಜ್ಬುಲ್ಲಾದವರಿಗೆ ಸಹಾಯ ಮಾಡ್ತೀರಿ, ಹೌತಿಯವರಿಗೆ ಸಹಾಯ ಮಾಡ್ತೀರಿ, ಹಮಾಸ್ನವರಿಗೆ ಸಹಾಯ ಮಾಡ್ತೀರಿ ಅನ್ನುವಂಥ ಆರೋಪ ಮಾಡ್ತಾ ಇದೆ. ಇಸ್ರೇಲಿಗೆ ಆತಂಕ ಏನಿದೆ, ಇರಾನ್ ಈ ಸಿರಿಯಾ ಗಡಿಯ ಮುಖಾಂತರ ಈ ಹೆಜ್ಬುಲ್ಲಾ ಸಂಘಟನೆಯವರಿಗೆ ಆರ್ಥಿಕವಾಗಿ ತಾಂತ್ರಿಕವಾಗಿ ಸಹಾಯ ಮಾಡ್ತಾ ಇತ್ತು. ಯಾಕಂದರೆ ಸಿರಿಯಾ ಗಡಿ ಹತ್ತಿರದಲ್ಲಿತ್ತು. ಹೀಗಾಗಿ ಈ ಬೇಕ್ ವ್ಯಾಲಿ ಎನ್ನುವಂಥ ಒಂದು ಪ್ರದೇಶವನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. 2 ಹಿರಿಯ ಕಮಾಂಡರ್ ಮೃತಪಟ್ಟಿದ್ದಾರೆ. ಕಮಾಂಡರ್ ಆಫೀಸ್ಗಳೆಲ್ಲ ನೆಲಸಮ ಆಗಿದೆ, ಸೈನಿಕರೆಲ್ಲ ಮೃತಪಟ್ಟಿದ್ದಾರೆ ಅಂತ ಒಂದು 70ಕ್ಕೂ ಅಧಿಕ ಆಯಾಕಟ್ಟಿನ ನೆಲೆಗಳನ್ನು ಗುರಿ ಇಟ್ಟುಕೊಂಡು ಅವರೆಲ್ಲ ದಾಳಿ ಮಾಡೋ ಪ್ರಯತ್ನ ಮಾಡಿದರು. ಹೆಜ್ಬುಲ್ಲಾದ ಒಂದು ಸುರಕ್ಷಿತ ಕೋಟೆ ಅಂತ ಇದನ್ನು ಕರೆಯಲಾಗ್ತಿತ್ತು. ಹೀಗಾಗಿ ಈ ಕೋಟೆಯನ್ನು ಧ್ವಂಸ ಮಾಡೋ ಪ್ರಯತ್ನವನ್ನು ಇಸ್ರೇಲ್ನವರು ಮಾಡಿದ್ದಾರೆ. ಇದರ ವಿರುದ್ಧ ಅಲ್ಲಿ ಲೆಬನಾನ್ನಲ್ಲಿ ಆಕ್ರೋಶ ಎಲ್ಲವೂ ಕೂಡ ಆಗಿರೋದು. ಮತ್ತೊಂದು ಕಡೆ ಭಾರತದ ಮೇಲೆ ಒಂದು ಪರಿಣಾಮ ಆಗಿದೆ. ಈ ಗಲ್ಫ್ ಯುದ್ಧದಿಂದ ಭಾರತದಲ್ಲಿ ರಕ್ತಪಾತ ಆಗಿರೋದು. ಏನು ರಕ್ತಪಾತ? ಷೇರು ಮಾರುಕಟ್ಟೆ ಅಲ್ಲೋಲ ಕಲ್ಲೋಲ, ಸೂಚ್ಯಾಂಕ ಕುಸಿತ ಆಯಿತು ಷೇರು ಮಾರುಕಟ್ಟೆಯಲ್ಲಿ. ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲೂ ಕೂಡ ಮಹತ್ವದ ಚಲನವಲನ ಆಗಿದೆ. BSE, ಸೆನ್ಸೆಕ್ಸ್, SSE, ನಿಫ್ಟಿ ಕುಸಿತದಿಂದ ಹೂಡಿಕೆದಾರರಲ್ಲಿ ಆತಂಕ ಆಯಿತು. ನೀವು ಯುದ್ಧ ಘೋಷಣೆ ಆದಂತಹ ಸಮಯದಲ್ಲಿ ಷೇರು ಮಾರುಕಟ್ಟೆ ಅಧೋಗತಿಗೆ ಹೋಗಿಬಿಡುತ್ತೆ, ಕುಸಿದ್ಬಿಡುತ್ತೆ. ಇವತ್ತು ವಹಿವಾಟು ಶುರುವಾಗುವಂತಹ ಸಮಯದಲ್ಲೇ ಷೇರು ಮಾರುಕಟ್ಟೆ ಪತನ ಆಯಿತು. ಯಾವಾಗ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನೆಲ್ಲ ಘೋಷಣೆ ಮಾಡ್ತಾರೋ ಆ ಸಮಯದಲ್ಲಿ ಸ್ವಲ್ಪ ಚೇತರಿಕೆ ಆಗೋ ಪ್ರಯತ್ನ ಆಯಿತು. ಅಂದರೆ ಯುದ್ಧ ಶುರುವಾದಂತಹ ಸಮಯದಲ್ಲಿ ಷೇರು ಮಾರುಕಟ್ಟೆ ಕುಸಿತಾಗಿದ್ದನ್ನು ನಾವು ನೋಡಿದ್ದೇವೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕ ನಡೆಸಿದಂಥ ವೈಮಾನಿಕ ದಾಳಿಗಳು ಜಾಗತಿಕ ಮಟ್ಟದಲ್ಲಿ ಹೂಡಿಕೆದಾರರಲ್ಲಿ ಒಂದು ಭಯವನ್ನು ಮೂಡಿಸಿವೆ, ಆತಂಕ ಮೂಡಿಸಿವೆ. ಇದರ ಪರಿಣಾಮ ಷೇರು ಮಾರುಕಟ್ಟೆ ಮೇಲೆ ಬೀರ್ಬಿಟ್ಟಿದೆ. ಹೀಗಾಗಿ ಕ್ರಿಪ್ಟೋ ಕರೆನ್ಸಿ ಮಾರುಕಟ್ಟೆಯಲ್ಲೂ ಕೂಡ ಎಲ್ಲ ಚಲನವಲನ ಆಗಿದೆ. BSE, ಸೆನ್ಸೆಕ್ಸ್, NSE, ನಿಫ್ಟಿ ಕುಸಿತದಿಂದ ಹೂಡಿಕೆದಾರರಲ್ಲಿ ಆತಂಕ ಎದುರಾಗಿದೆ ಅನ್ನುವಂಥ ಸುದ್ದಿ. ಅಂದರೆ ಅಮೆರಿಕ ಮತ್ತು ಇರಾನ್ನಲ್ಲಿ ಯುದ್ಧದ ಪ್ರಗತಿಗಳೇನಾದರೂ ಕಂಡುಬಿಟ್ರೆ, ಅಂದರೆ ಕದನ ವಿರಾಮ ಘೋಷಣೆ ಇದ್ದಾಗಲೂ ಕೂಡ ಈ ಯುದ್ಧದ ಪ್ರಗತಿಗಳು ಅಥವಾ ಒಂದು ದೇಶದ ಮೇಲೆ ಮತ್ತೊಂದು ದೇಶ ಏನಾದರೂ ಅಟ್ಯಾಕ್ ಮಾಡೋದಕ್ಕೆ ಶುರುವಾದರೆ, ಯಾಕಂದರೆ ಸಹಜವಾಗಿ ತೈಲ ಪೂರೈಕೆಯಲ್ಲಿ ಅದರ ಹೊಡೆತ ಬೀಳುತ್ತೆ. ತೈಲ ಮಾರುಕಟ್ಟೆಯಲ್ಲಿ ಹೊಡೆತ ಬಿದ್ದ ತಕ್ಷಣ ಹೂಡಿಕೆದಾರರಲ್ಲಿ ಎಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ. ಈ ಕಾರಣಕ್ಕಾಗಿ ಇದೀಗ ಭಾರತದ ಷೇರು ಮಾರುಕಟ್ಟೆ ಕುಸಿತ ಕಂಡಿದ್ದನ್ನು ನೋಡಿದ್ದೀವಿ.